ನೇತ್ರಾವತಿ ನದಿ ತೀರದಲ್ಲಿ ಶವ ಹುತ್ತಿಟ್ಟ ಕೇಸ್ಗೆ ಇದೀಗ ಬಿಗ್ ಟ್ವಿಸ್ಟ್ ಒಂದು ಸಿಕ್ಕಿದೆ. ದೂರುದಾರನ ಜೊತೆ ಕೆಲಸ ಮಾಡ್ತಿದ್ದವನಿಗೆ ಎಸ್ಐಟಿ ಫುಲ್ ಡ್ರಿಲ್ ಮಾಡಿದೆ. ದೂರುದಾರ ತಿಳಿಸಿದ್ದಂತಹ ರಾಜು ಎಂಬಾತನನ್ನ ಎಸ್ಐಟಿ ಅವರು ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ. ನೋಡಿ, ಆತ ಯಾರ ಹೆಸರೆಲ್ಲ ಬಾಯ್ಬಿಟ್ಟಿದೆ. ಅವತ್ತೇನೋ ಹೆಣವನ್ನ ಹೂಳ್ಲಿಕ್ಕೆ, ಅಲ್ಲಿ ಗುಂಡಿನ ತೆಗಿಲಿಕ್ಕೆ ಯಾರೆಲ್ಲ ಜೊತೆಗಿದ್ರು ಅಂತೇಳಿ ಅವನು ನ್ಯಾಷನಲ್ ಮೀಡಿಯಾಗೆ ಇಂಟರ್ವ್ಯೂ ಕೊಟ್ಟಿದ್ದ. ಅದರಲ್ಲಿ ಹೇಳಿದ್ದ ಹೆಸರನ್ನು, ಅದರಲ್ಲಿ ಈತನದ್ದು ಕೂಡ ಒಂದು. ಹಾಗಾಗಿ ವಿಚಾರಣೆ ಮಾಡಿದ್ದಾರೆ. ಕೆಲವು ಸ್ಫೋಟಕ ವಿಚಾರಗಳನ್ನು ರಾಜು ಬಾಯಿ ಬಿಟ್ಟಿದ್ದಾನೆ. ಅಂದರೆ ಆ ಟೈಮ್ನಲ್ಲಿ ಎಷ್ಟನೇ ಇಸ್ವಿ, ಅದು ಯಾವ ತಿಂಗಳು, ಅಥವಾ ಆ ಟೈಮ್ನಲ್ಲಿ ಈ ಅನಾಮಿಕರನ್ನು ಇವ್ರು ನೋಡಿದ್ರಾ ಇಲ್ವಾ, ಅವನೆಲ್ಲಿದ್ದ. ಹಾಗಾಗೇ ರಾಜು ನನ್ನ ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ. ನೋಡಿ, ಈತನೇ ರಾಜು. ಒಬ್ಬೊಬ್ಬರೇ ಹುಟ್ಕೊಳ್ತಾ ಇದ್ದಾರಲ್ರಿ ಇಲ್ಲಿ. ಇವತ್ತೊಬ್ಬನು ಬರ್ತಾನೆ, ನಾನು ಒಗ್ದಿದ್ದು ನೋಡಿದೆ, ನಾನು ಹೆಣ ಹೊತ್ಕೊಂಡೋಗಿದ್ದನ್ನು ನೋಡಿದೆ, ಅನಾಮಿಕನ್ ನಾನು ನೋಡಿದೆ. ಬರಲಿ, ದೂರು ಕೊಡಲಿ, ಕಂಪ್ಲೇಂಟ್ ಕೊಡಲಿ, ಆದರೆ ಜನ ಯಾವ್ದು ನಂಬೇಕಿಲ್ಲಿ? ಫುಲ್ಲು ಗೊಂದಲದಲ್ಲಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಹೆಂಗೆ ಚರ್ಚೆ ಆಗ್ತಿದೆ ಅಂತ ಹೇಳಿದ್ರೆ ಪರ ವಿರೋಧ. ಒಂದೊಂದು ಆಡಿಯೋ ಬರ್ತಿದ್ದಾವೆ, ವಿಡಿಯೋ ಬರ್ತಿದ್ದಾವೆ, ಸಾಕ್ಷಿಗಳು ನೋಡಿ, ಸಾಕ್ಷಿಗಳನ್ನ ಇಟ್ಕೊಂಡು ನಾವು ಮಾತಾಡ್ತೀವಿ ಅಂತಾರೆ. ಇವರಷ್ಟಕ್ಕೆ ಇವರೇ ಜಡ್ಜ್ ಆಗಿಬಿಟ್ಟಿದ್ದಾರೆ, ಜಡ್ಜ್ಮೆಂಟ್ ಇವರೇ ಕೊಡ್ತಾ ಇದ್ದಾರೆ. ಹಾಗಾಗಿನೇ SIT ತನಿಖೆ ಕಂಪ್ಲೀಟ್ ಆಗೋವರೆಗೂ ಯಾವುದನ್ನು ಕೂಡ ನಾವು ಅಳಿಲಿಕ್ಕಾಗೋದಿಲ್ಲ, ನಿರ್ಧಾರ ಮಾಡೋಕ್ಕಾಗೋದಿಲ್ಲ. ನೋಡಿ, ರಾಜು ಹೇಳ್ತಾ ಇದ್ದಾನೆ, ಅವ್ನು ಯಾರ್ರಿ ಮಾಸ್ಕ್ ಮ್ಯಾನು, ಸುಮ್ಮನೆ ಹೇಳ್ತಾ ಇರೋದನ್ನು, ಅವ್ನು ಹೇಳೋದು ಸುಳ್ಳು, ದುಡ್ಡಿಗೋಸ್ಕರ ಆಸೆ ಪಡ್ತಾ ಇದ್ದಾನೆ, ಅವನು ತಮಿಳ್ನಾಡವನು, ಈ ಥರ ಹೇಳ್ತಾ ಇದ್ದಾನೆ ರಾಜು. ಯಾರು ನಂಬೋಣ ಈಗ? ಮಾಸ್ಕ್ ಮ್ಯಾನ್ ಹೇಳಿದ ನಿಜಾನಾ, ಅಥವಾ ಅವನ ಸ್ನೇಹಿತ ಅವನ ಜೊತೆಗೆ ಕೆಲಸ ಮಾಡ್ತಿದ್ದಂತಹ ರಾಜು ಹೇಳಿದ ನಿಜಾನಾ? ನಾವು ಹೇಗೆ ನಿರ್ಧಾರ ಮಾಡೋಕೆ ಹೇಳಿ? ಖಂಡಿತವಾಗ್ಲೂ ಅದಕ್ಕೆ ಹೇಳೋದು, SIT ತನಿಖೆ ಆಗುವವರೆಗೂ ಯಾವುದನ್ನು ಕೂಡ ಇಲ್ಲಿ ಸ್ಪಷ್ಟವಾಗಿ ಹೇಳಲಿಕ್ಕೆ ಬರೋದಿಲ್ಲ. ನೋಡಿ, ಈ ರಾಜು ಮಂಡ್ಯ, ಅವರ ಹಿರಿಯರೆಲ್ಲ ಅಲ್ಲಿ ಕೆಲಸ ಮಾಡ್ತಾ ಇದ್ರಂತೆ. ಅವ್ರು ಹುಷಾರಿಲ್ಲದೆ ಇದ್ದಾಗ ಇವ್ರು ಹೋಗಿದ್ರು. ಪಕ್ಕದ ಮನೆಯಲ್ಲೇ ಆತ ಇದ್ದ. 3 ತಿಂಗಳು ಅಲ್ಲಿ